ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನೋಡ್ತಾ ಹೋದರೆ ನಾವು HSTRಗೆ ಸಂಬಂಧಪಟ್ಟಂತೆ HSTR ಪೇಪರ್ 2 ಆಗಿರುತ್ತೆ ಸ್ನೇಹಿತರೆ. ಸೊ ಸೆಕ್ಷನ್ 1 ಕನ್ನಡ. ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನು ಕನ್ನಡ ಸಬ್ಜೆಕ್ಟ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಟೀಚರ್ಸ್ಗಳಿರ್ತಾರೋ ಸೊ ಅವರಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪೇಪರ್ 2 ಯಾವ ರೀತಿ ಇರ್ತಕ್ಕಂಥದ್ದು ಅನ್ನೋದಕ್ಕೋಸ್ಕರ ಇಲಾಖೆ ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ ಬನ್ನಿ ಯಾವ ರೀತಿ ಇದೆ ಕನ್ನಡ ಪ್ರಶ್ನೆ ಪತ್ರಿಕೆ. ಇದು HSTRಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು ಎಷ್ಟು ಅಂತ ಕೇಳಿದರೆ, ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು ಎಷ್ಟಿದಾವೆ? ಆಪ್ಷನ್ ನೋಡ್ತಾ ಹೋದ್ರೆ ಸ್ನೇಹಿತರೆ 3, 6, 9, 7 ಅಂತ ಕೊಟ್ಟಿದ್ದಾರೆ. ಸೊ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ನಾವು ಕನ್ನಡದ ಒಂದು ಕೃತಿಯಾಗಿ ನೋಡ್ತಾ ಹೋಗ್ತೀವಿ. ಈ ಒಂದು ವ್ಯಾಕರಣದ ಮೊಟ್ಟ ಮೊದಲ ಕೃತಿ ಶಬ್ದಮಣಿ ದರ್ಪಣ ಅಂತ ನೋಡ್ತಾ ಹೋಗ್ತೀವಿ. ಸೊ ಅದನ್ನು ರಚನೆ ಮಾಡಿರ್ತಕ್ಕಂಥವ್ರು ಕೇಶಿರಾಜರು ಆಗಿರ್ತಾರೆ. ಹಾಗಾದರೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಇರ್ತಕ್ಕಂಥ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ ನೋಡೋದಾದರೆ ಅದು 9 ಆಗಿರುತ್ತೆ. ಆಪ್ಷನ್ 3 9 ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾದರೆ ಆ 9 ಯಾವುದ್ಯಾವುದೆಲ್ಲ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ಇಲ್ಲಿ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು 9 ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥದ್ದು ಯಾವುದಂತ ನೋಡ್ತಾ ಹೋದಾಗ ಗಮಕ ಸಮಾಸ ಮೇನಾಗಿ ನೋಡ್ತಾ ಹೋಗ್ತೀವಿ, ದ್ವಿತ್ವ ರೂಪಗಳು, ಶ್ರುತಿ ಸಹ್ಯ ಸಂಧಿ, ಕೆಲವು ಅಪೂರ್ವ ಪ್ರತ್ಯಯಗಳು, ಲಿಂಗ ವ್ಯವಸ್ಥೆಯ ವಿಶಿಷ್ಟತೆ, ವಚನ ಪಲ್ಲಟ, ಕಾರಕಗಳ ವಿಶೇಷ ಬಳಕೆ, ಧಾತುಗಳ ವೈವಿಧ್ಯ, ಅವ್ಯಯಗಳ ವಿಶಿಷ್ಟ ರೂಪಗಳು. ಸೊ ಮೇನ್ ನಾವು ವ್ಯಾಕರಣದಲ್ಲಿ ಏನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಶಬ್ದಮಣಿಯ ದರ್ಪಣದ ಗ್ರಂಥದಲ್ಲಿ ಕನ್ನಡಕ್ಕೆ ಮಾತಾಡ್ತಕ್ಕಂಥ 9 ವಿಶಿಷ್ಟ ಲಕ್ಷಣಗಳು, ಈ 9 ಏನು ಕೊಟ್ಟಿದ್ದೀನೋ ಸ್ನೇಹಿತರೆ, ಸೊ ಇದಾಗಿರುತ್ತೆ ಕೇಶಿರಾಜನ ಪ್ರಕಾರ ಅಂತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸೊ ಆಗಿರ್ಬೇಕಾದ್ರೆ ಇಲ್ಲಿ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ 3 9 ಆಗಿರುತ್ತೆ. ಅಂಡ್ ನೆಕ್ಸ್ಟ್, ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಈ ವಾಕ್ಯದಲ್ಲಿ ಇರುವ ಅಲಂಕಾರ ಯಾವುದು? ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಈ ವಾಕ್ಯದಲ್ಲಿ ಇರುವ ಅಲಂಕಾರ ಯಾವುದು? ಉಪಮ ಅಲಂಕಾರ, ಉತ್ಪ್ರೇಕ್ಷೆ ಅಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ, ದೃಷ್ಟಾಂತ ಅಲಂಕಾರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದ್ರೆ ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಅಂತಕ್ಕಂಥದ್ದಿದೆಯೋ ಇದನ್ನ ನಾವು ಆಪ್ಷನ್ 2 ಉತ್ಪ್ರೇಕ್ಷೆ ಅಲಂಕಾರಕ್ಕೆ ತಗೊಳ್ತೀವಿ. ಯಾಕೆ ಅಂತ ನೋಡ್ತಾ ಹೋದ್ರೆ ಉಪಮ, ಅರ್ಥಾಂತರ ನ್ಯಾಸ, ದೃಷ್ಟಾಂತ ಇದೆಲ್ಲ ಇದೆ. ಸೊ ದೃಷ್ಟಾಂತ ಅಂದ್ರೆ ಉದಾಹರಣೆಗಳನ್ನ ಕೊಟ್ಟು ತಗೊಳ್ತಾ ಹೋಗ್ತೀವಿ, ಅದು ನೆಕ್ಸ್ಟ್ ಇದೆ ಸ್ನೇಹಿತರೆ. ಅರ್ಥಾಂತರ ಅಂದ್ರೆ ಅರ್ಥಕ್ಕನುಸಾರವಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಉಪಮ ಅಂತ ಹೇಳಿದ್ರೆ ಹೋಲಿಕೆ ಮತ್ತು ಹೋಲಿಸಲ್ಪಡುವ ವಸ್ತು. ಸೊ ಅಲ್ಲಿ ಹೋಲಿಕೆಯನ್ನು ಮೇನಾಗಿ ನೋಡ್ತಾ ಹೋಗ್ತೀವಿ. ಆದರೆ ಉತ್ಪ್ರೇಕ್ಷೆ ಅಲಂಕಾರ ಅಂತ ನೋಡ್ತಾ ಹೋದಾಗ ನಾವು ಉತ್ಪ್ರೇಕ್ಷೆ ಎಂದರೆ ಒಂದು ವಸ್ತುವನ್ನು ಅಥವಾ ಸಂದರ್ಭವನ್ನು ಅದಕ್ಕಿಂತ ಮಿಗಿಲಾಗಿ ಮತ್ತೊಂದರಂತೆ ಕಲ್ಪನೆಯನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಮೇನ್ ಆಗಿ ಏನಾಗುತ್ತೆ, ಇಲ್ಲಿ ಕಲ್ಪನೆ ಮಾಡ್ತಕ್ಕಂಥದ್ದು ಒಂದು ವಸ್ತು ಅಥವಾ ಒಂದು ಸಂದರ್ಭವನ್ನ ಅದಕ್ಕಿಂತ ಮಿಗಿಲಾಗಿ ಅಂದ್ರೆ ಎಕ್ಸ್ಟ್ರಾ ಒಂದು ಅದಕ್ಕೆ ಏನು ವ್ಯಾಕರಣದಲ್ಲಿ ನಾವು ಮೇನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಛಂದಸ್ ಅಂತ ನೋಡ್ತಾ ಹೋದ್ರೆ ನಮಗೆ ಗೊತ್ತಿರುತ್ತೆ ವ್ಯಾಕರಣದಲ್ಲಿ ಛಂದಸ್ ಏನು ಮಾಡುತ್ತೆ, ಸೊ ಒಂದು ಕನ್ನಡ ಭಾಷೆಯನ್ನ ಅತ್ಯುತ್ತಮವಾಗಿ ಬೆಳೆಸ್ತಕ್ಕಂಥ ಛಂದಸ್ ಆಗಿರುತ್ತೆ. ಸೊ ಅದೇ ರೀತಿ ಇರ್ತಕ್ಕಂಥ ಒಂದು ವಸ್ತು ಅಥವಾ ಸಂದರ್ಭವನ್ನ ಅದಕ್ಕಿಂತ ಮಿಗಿಲಾಗಿ ಮತ್ತೊಂದರಂತೆ ಕಲ್ಪನೆ ಮಾಡ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಒಂದು ಬಿಲ ಅಥವಾ ಬಾಗಿಲನ್ನ ಪಾತಾಳ ಬಿಲಕ್ಕೆ ಬಾಗಿಲು ಇರಬಹುದೇನೋ ಎಂದು ಕಲ್ಪಿಸಿ ಹೇಳಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಕ್ವಶನ್ ಏನಿದೆ ಇಲ್ಲಿ ನೋಡ್ತಾ ಹೋದ್ರೆ ಪಾತಾಳ ಬಿಲಕ್ಕೆ ಬಾಗಿಲು, ಇದು ಪಾತಾಳ ಬಿಲಕ್ಕೆ ಬಾಗಿಲು ಅಂತಕ್ಕಂಥದ್ದನ್ನ ಅಲ್ಲಿ ಏನ್ ಮಾಡ್ತಾರೆ, ಪಾತಾಳ ಬಿಲಕ್ಕೆ ಬಾಗಿಲನ್ನ ಅಲ್ಲಿ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಗಲಿ ಆನ್ಸರ್ ಆಪ್ಷನ್ 2 ಉತ್ಪ್ರೇಕ್ಷೆ ಅಲಂಕಾರ ಆಗಿರ್ತಕ್ಕಂಥ ಸ್ನೇಹಿತರೆ. ಅರ್ಥಾಯ್ತಲ್ಲ. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ವಾರ್ಧಕ ಷಟ್ಪದಿಯ ಗಣ ವಿನ್ಯಾಸವು ಈ ರೀತಿಯಾಗಿ ಇರುತ್ತದೆ. ವಾರ್ಧಕ ಷಟ್ಪದಿಯ ಗಣ ವಿನ್ಯಾಸವು ಈ ರೀತಿಯಾಗಿ ಇರುತ್ತದೆ. 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತಕ್ಕಂಥದ್ದು, 4 ಮಾತ್ರೆಗಳಿಗೆ ಗಣ ವಿಭಾಗ, 3 ಮಾತ್ರೆ 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತಕ್ಕಂಥದ್ದು, ಅಥವಾ 3 ಮಾತ್ರೆಗಳಿಗೆ ಗಣವನ್ನು ವಿಭಾಗ ಮಾಡ್ತಕ್ಕಂಥ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮಾತ್ರೆಗಳ ಲೆಕ್ಕಾಚಾರದ ನಾವು ಈ ಒಂದು ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ವಾರ್ಧಕ ಷಟ್ಪದಿ ಅಂತ ತಗೊಂಡಾಗ ನಾವು 5 ಮಾತ್ರೆಗಳಿಗೆ ಗಣವನ್ನು ವಿಂಗಡಣೆ ಮಾಡ್ತಕ್ಕಂಥದ್ದಾಗುತ್ತೆ. ಫಸ್ಟ್ ಲೈನಲ್ಲಿ ಫಸ್ಟ್ ಸಾಲಲ್ಲಿ ಏನು ಬರುತ್ತೆ ಅಂತಂದರೆ 5 ಮಾತ್ರೆ 4 ಗಣಗಳು ಕಂಡು ಬರುತ್ತೆ. ಸೊ ಎರಡನೇ ಲೈನಲ್ಲಿ ಸೇಮ್ ಬರುತ್ತೆ, 5 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದು. ಅಂಡ್ 6ನೇ ನೋಡ್ತಾ ಹೋದ್ರೆ 5 ಮಾತ್ರೆಯ 6 ಗಣಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಅಂಡ್ ಫೈನಲ್ ಆಗಿ 2 ಬರುತ್ತೆ. ಸೊ ಟೋಟಲ್ ಆಗಿ ನೋಡ್ತಾ ಹೋದಾಗ ಇಲ್ಲಿ 20 ಬರುತ್ತೆ, ಇಲ್ಲಿ 20 ಬರುತ್ತೆ, ಇಲ್ಲಿ 32 ಬರುತ್ತೆ. ಸೊ ಇದೆ ಆಸ್ ಇಟ್ ಇಸ್. ನೆಕ್ಸ್ಟ್ ಒಂದು 3 ಲೈನಲ್ಲಿ ಸಹ ಸೇಮ್ ಬರುತ್ತೆ ಸ್ನೇಹಿತರೆ. ಒಟ್ಟು ನಾವು ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ಈ 32 + 20 + 20
ಆಯ್ತಾ. ಸೊ ಎಷ್ಟಾಗುತ್ತೆ ಅಲ್ಲಿಗೆ 72 ಆಗುತ್ತೆ, ಪ್ಲಸ್ 72 144 ಮಾತ್ರೆಗಳು ಒಟ್ಟಾಗಿರೋ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಆಗಿರುತ್ತೆ ಆಯ್ತಾ. ಸೊ ಹೀಗಿರ್ಬೇಕಾದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಗಣ ವಿನ್ಯಾಸವು ಈ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 1 5 ಮಾತ್ರೆಗಳಿಗೆ ಗಣವನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಕಂಡುಬರುವ ರಗಳೆ ಯಾವುದು? ಸೊ ನೋಡಿ, PSTR GPSTR ಕೇಳ್ತಾ ಇದ್ರೆ ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಮನ್ನು ಯಾವ ಕಾವ್ಯದಲ್ಲಿ ರಚನೆ ಮಾಡಿದ್ದಾರೆ ಅನ್ನೋದು ಲೋ ಲೆವೆಲ್ ಕ್ವಶನ್ ಆಯಿತು. ಸೊ ಈಗ HSTR ಕ್ವಶನ್ ಅಂತ ಹೇಳ್ತಾ ಹೋದಾಗ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಕಂಡುಬರುವ ರಗಳೆ ಯಾವುದು ಅಂತ ಕೇಳಿದರೆ ಉತ್ಸಾಹ, ಮಂದಾನಿಲ, ಲಲಿತ, ಸರಳ ರಗಳೆ ಅಂತ ಕೊಟ್ಟಿದ್ದಾರೆ. ನಾವು ಮೇನಾಗಿ ನೋಡ್ತಾ ಹೋಗ್ತೀವಿ ಉತ್ಸಾಹನ ರಗಳೆ ಆ್ಯಂಡ್ ಮಂದಾನಿಲ, ಲಲಿತವನ್ನ ಮೇನಾಗಿ ನೋಡ್ತಾ ಹೋಗ್ತೀವಿ. ಬಟ್ ಸರಳ ರಗಳೆ ಅಂತಕ್ಕಂಥದ್ದು ನಾವು ಅಷ್ಟು ನೋಡ್ತಕ್ಕಂಥದ್ದಿಲ್ಲ. ಬಟ್ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಸರಳ ರಗಳೆ ಆಗಿರುತ್ತೆ. ನೋಡಿ, ಮೇಯ್ನಾಗಿ ಉತ್ಸಾಹ, ಮಂದಾನಿಲ, ಲಲಿತ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ. ಆದರೆ ಸರಳ ರಗಳೆ ಯಾವಾಗ ಹುಟ್ಕೊಳ್ಳುತ್ತೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರಲ್ಲಿ ನೋಡಿ, ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಗಳೆ ಸರಳ ರಗಳೆ ಆಗಿರುತ್ತೆ. ಕುವೆಂಪು ಅವರು ಈ ಮಹಾಕಾವ್ಯವನ್ನು ಬರೆಯಲು ಇಂಗ್ಲಿಷ್ನ ಬ್ಲ್ಯಾಂಕ್ ವರ್ಸ್ ಮಾದರಿಯನ್ನ ಕನ್ನಡಕ್ಕೆ ತರ್ತಾರೆ. ಸೊ ಅದಕ್ಕೆ ಸರಳ ರಗಳೆ ಎಂದು ಹೆಸರನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಬೇಸಿಕ್ ಆಗಿ ಇರ್ತಕ್ಕಂಥದ್ದು ಉತ್ಸಾಹ, ಮಂದಾನಿಲ ಮತ್ತು ಲಲಿತ ರಗಳೆ 3 ನೋಡ್ತಾ ಹೋಗ್ತೀವಿ. ಸರಳ ರಗಳೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಶ್ರೀರಾಮಾಯಣ ದರ್ಶನ ಕಾವ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಉಪಮ ಅಲಂಕಾರ, ಶ್ಲೇಷ ಅಲಂಕಾರ, ದೃಷ್ಟಾಂತ ಅಂಡ್ ರೂಪಕ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೋಡೇ ಬಿಡೋಣ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಇದನ್ನು ನೋಡ್ತಾ ಹೋದ್ರೆ ನಾವು ನೋಡಿ ಇಲ್ಲಿ ಇದರ ಅರ್ಥ ನೋಡ್ತಾ ಹೋದಾಗ ಪುರಜನರ ಪುಣ್ಯವೇ ರಾಮನ ರೂಪದಲ್ಲಿ ನಡೆದು ಹೋಗುತ್ತಿದೆ ಅಂತಕ್ಕಂಥದ್ದು ಆಗಿರುತ್ತೆ. ಪುರಜನರ ಪುಣ್ಯವೇ ರಾಮನ ರೂಪದಲ್ಲಿ ನಡೆದು ಹೋಗುತ್ತಿದೆ, ಇದರ ಅರ್ಥ ನೋಡ್ತಾ ಹೋಗ್ತೀವಿ. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಆಯ್ತಾ. ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳ ನಡುವೆ ಯಾವುದೇ ಒಂದು ಭೇದ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಪುರಜನರ ಪುಣ್ಯವೇ ರಾಮನ ರೂಪದಲ್ಲಿ, ಅಂದ್ರೆ ಪುರದ ಜನರ ಪುಣ್ಯಕ್ಕಾಗ್ಲಿ ಅಥವಾ ರಾಮನ ರೂಪಕ್ಕಾಗ್ಲಿ ಯಾವುದೇ ಒಂದು ಹೋಲಿಕೆ ಮಾಡ್ತಿಲ್ಲ. ಸೊ ರಾಮನ ರೂಪನೇ ಇಲ್ಲಿ ಪುರಜನರ ಪುಣ್ಯ ಅಂತಕ್ಕಂಥದ್ದು ಹೋಗಿದೆ. ಆಗಿರ್ಬೇಕಾದ್ರೆ ಸ್ನೇಹಿತರೆ ಆನ್ಸರ್ ಏನಾಗಿರುತ್ತೆ? ರೂಪಕ ಅಲಂಕಾರ ಅಂತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ಹೋಲಿಕೆ ಅಥವಾ ಒಂದು ಏನು ಭೇದ ಅಂತಕ್ಕಂಥದ್ದು ಕಂಡು ಬರುವುದಿಲ್ಲ. ಅಥವಾ ಇಲ್ಲಿ ದೃಷ್ಟಾಂತ ಅಲಂಕಾರನ ಹೇಳ್ಬೇಕಂದ್ರೆ ಯಾವುದೇ ಉದಾಹರಣೆಗಳು ಸಹ ಇಲ್ಲ ಆಯ್ತಾ. ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಶ್ಲೇಷ, ದೃಷ್ಟಾಂತ, ರೂಪಕ ಅಂತ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಇನ್ನೂ ಬೇಕಂತ ನೋಡ್ತಾ ಹೋದ್ರೆ ನೋಡಿ, ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಉಪಮಾ ಅಲಂಕಾರ ನೋಡ್ತಾ ಹೋಗ್ತೀವಿ. ಫಸ್ಟ್ಗೆ ಉಪಮಾ ಅಲಂಕಾರ ಅಂತ ಹೇಳಿದಾಗ ಅಲ್ಲೊಂದು ಹೋಲಿಕೆಯನ್ನು ನೋಡ್ತಾ ಹೋಗ್ತೀವಿ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ರೂಪಕ ಅಲಂಕಾರ. ರೂಪಕ ಅಲಂಕಾರದಲ್ಲಿ ಯಾವುದೇ ಒಂದು ಹೋಲಿಕೆ ಕಂಡು ಬರ್ತಕ್ಕಂಥದ್ದಿಲ್ಲ. ನೀರಿನಂತೆ ನಿರ್ಮಲ, ಬಾಲಿನಂತೆ ನಿಶ್ಚಲ, ಹೂವಿನಂತೆ ಕೋಮಲ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ, ಲುಪ್ತೋಪಮ ಅಲಂಕಾರಕ್ಕೆ ಬರ್ತಕ್ಕಂಥದ್ದು ನೋಡಿ. ಮುಖ ಕಮಲದಂತಿದೆ ಅಂತಿದೆ ಅಂತಕ್ಕಂಥದ್ದು ಉಪಮಾ ಅಲಂಕಾರಕ್ಕೆ ಬರುತ್ತೆ. ಬಟ್ ಮುಖ ಕಮಲ ಅಂತಕ್ಕಂಥದ್ದು ರೂಪಕ ಅಲಂಕಾರಕ್ಕೆ ಬರುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು. ಸೊ ಅದಾದ ನಂತರ ನೋಡಿ ಇದೆಲ್ಲ ಇದಕ್ಕೆ ಯಾವುದಕ್ಕೆ? ರೂಪಕ ಅಲಂಕಾರಕ್ಕೆ ಉದಾಹರಣೆ ಮುಖಚಂದ್ರ ಅಂತಕ್ಕಂಥದ್ದು ಆಗಿರ್ಬೋದು. ಆ್ಯಂಡ್ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ನೋಡಿ. ಸೊ ಇದು ಸಹ ಆಗಿರಬಹುದು. ಆ್ಯಂಡ್ ನನ್ನವ ಫಲವತ್ತಾದ ಕಪ್ಪು ನೆಲ, ಪುರುಷ ಸಿಂಹ, ಉಳ್ಳವರು ಶಿವಾಲಯ ಮಾಡುವವರು. ಸೊ ಇದೆಲ್ಲ ಬರ್ತಕ್ಕಂಥದ್ದು ರೂಪಕ ಅಲಂಕಾರದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ದೃಷ್ಟಾಂತ ಅಂದರೆ ಒಂದು ಎಕ್ಸಾಂಪಲ್ನ ಕೊಟ್ಟು ಉದಾಹರಣೆನ ಕೊಟ್ಟು ಹೇಳ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡ್ತಾ ಹೋದಾಗ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಅಂತ ಹೇಳಿದಾಗ ಏನಾಗುತ್ತೆ? ಇಲ್ಲಿ ಆನ್ಸರು ರೂಪಕ ಅಲಂಕಾರ ಆಗ್ತಕ್ಕಂಥದ್ದು. ಇನ್ನು ಭುವನ ಪದವು ಈ ಅಕ್ಷರಗಣವಾಗಿದೆ ಅಂತ ಕೊಟ್ಟಿದ್ರೆ ಭುವನ ಪದಕ್ಕೆ ನಾವು ಲಘು ಗುರುವನ್ನು ಹಾಕಿದ್ರೆ ಭೂ ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಏನಾಗುತ್ತೆ? ಯಾವುದೇ ಒಂದು ದೀರ್ಘ ಸ್ವರ ಇಲ್ಲ. ಸೊ ಹಾಗೆ ಇಲ್ಲೂ ಲಘು ಬರುತ್ತೆ, ಇಲ್ಲೂ ಲಘು ಬರುತ್ತೆ, ಇಲ್ಲೂ ಲಘು ಬರುತ್ತೆ. ಸೊ ಗುರು ಲಘು 3 ಇದೆ, ಮನಗಣ ಬರುತ್ತೆ. ಗುರು ಲಘು ಅಂತ ಹೇಳಿದಾಗ 3 ಬಂದರೆ ಮನಗಣ. ಗುರು ಲಘು 3 ಇದೆ ಮನಗಣ. ಗುರು ಲಘು ಮೊದಲಿದೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ ಅಂತ ಹೇಳ್ತಾ ಹೋಗ್ತೀವಿ. ಇದೊಂದು ಫಾರ್ಮುಲಾ ಸಾಕು ನಮಗೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ 3 ಲಘು ಬಂದಿರೋದ್ರಿಂದ ಏನಾಗುತ್ತೆ? ನಗಣ ಬರುತ್ತೆ. ಇಲ್ಲಿ
3 ಗುರು ಬಂದಿರೋ ಮಗಣ ಆಗಿರೋದು 3 ಲಘು ಬಂದಿರೋದ್ರಿಂದ ನಾವು ನಗಣಕ್ಕೆ ತಗೊಳ್ತೀವಿ. ಆಪ್ಷನ್ 3 ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲ್ಪಡುವವರು ಯಾರು ಅಂತ ಕೊಟ್ಟಿದ್ದಾರೆ. ಲಕ್ಷ್ಮೀಶ, ಹರಿಹರ, ನಾಗಚಂದ್ರ ಮತ್ತು ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಂದು ಆಪ್ಷನ್ 4 ಕುಮಾರವ್ಯಾಸ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ. ಇನ್ನು ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇವ್ರಿಗೆ ಇರ್ತಕ್ಕಂಥ ಒಂದು ಬಿರುದ ಆಗಿರುತ್ತೆ. ಸೊ ಇವರು 15ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ಆಗಿರ್ತಾರೆ. ಆ್ಯಂಡ್ ಇವರ ಪ್ರಮುಖ ಕೃತಿ ಮೇಯ್ನಾಗಿ ನೋಡ್ತಾ ಹೋದರೆ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ವೆರಿ ಇಂಪಾರ್ಟೆಂಟ್. ಇದು ಭಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಸೊ ಇನ್ನು ಇವರ ಒಂದು ಊರು ನೋಡಿದ್ರೆ ಗದಗ ಜಿಲ್ಲೆ ಕೋಳಿವಾಡ. ಇವರ ಒಂದು ಮೂಲ ಹೆಸರು ಅಂದರೆ ಫಸ್ಟ್ ಇರ್ತಕ್ಕಂಥ ಹೆಸರು ಅಂತ ಹೇಳಿದ್ರೆ ಅದು ನಾರಾಯಣಪ್ಪ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಇದೆಲ್ಲ ನೋಡ್ತಾ ಹೋದರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವು ಪ್ರತಿಪಾದಿಸಿರುವ ಅಂಶ ಯಾವುದು ಅಂತ ಕೊಟ್ಟಿದ್ದಾರೆ. ಭಾಷೆಯ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತ. ನೋಡಿ ಸ್ನೇಹಿತರೆ, ವಂಶವೃಕ್ಷ ಅಂತ ಹೇಳಿದ ತಕ್ಷಣ ಅದು ಕನ್ನಡ ಭಾಷೆನೇ ಆಗಿರ್ಬೋದು, ಅದು ಬೇರೆ ಲ್ಯಾಂಗ್ವೇಜೇ ಆಗಿರ್ಬೋದು, ಅಥವಾ ಈ ಒಂದು ವಂಶವೃಕ್ಷ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆಯೇ ಆಗಿರ್ಬೋದು. ಬೇಸಿಕ್ ಆಗಿ ಒಂದನ್ನು ಇಟ್ಕೊಂಡು ಅದರ ಮುಂದೆ ಬರ್ತಕ್ಕಂಥದ್ದೆಲ್ಲ ನಾವು ಅನುವಂಶೀಯವಾಗಿ ನೋಡ್ತಾ ಹೋಗ್ತೀವಿ. ಅದನ್ನು ವಂಶವೃಕ್ಷ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಹೀಗಿರಬೇಕಾದ್ರೆ ವಂಶವೃಕ್ಷ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಭಾಷೆಯು ಪ್ರತ್ಯೇಕ ಗುಣವೊಂದಿ ಬೆಳೆದಿದೆ. ಸೊ ಒಂದು ವಂಶವೃಕ್ಷನೇ ಮೇಯ್ನ್ ಇಲ್ಲಿ ಹೆಡ್ ತಗೊಳ್ತೀವಿ ಸ್ನೇಹಿತರೆ. ಅದಾದ ನಂತರ ಅವರ ಮಕ್ಕಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದಾದ ನಂತರ ಅವರ ಒಂದು ಮೊಮ್ಮಕ್ಕಳನ್ನ ನೋಡ್ತಾ ಹೋಗ್ತೀವಿ. ಯಾವ ಇದರಲ್ಲಿ ಇದು ಬೇಸಿಕ್ ಆಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಹೋದಾಗೆ ಪ್ರತಿಯೊಂದು ಭಾಷೆಯು ಪ್ರತ್ಯೇಕ ಗುಣವೊಂದಿ ಬೆಳೆದಿದೆ. ಸೊ ತಪ್ಪಾಗುತ್ತೆ. ಫಸ್ಟ್ ಒಂದು ಭಾಷೆ ಇರುತ್ತೆ. ಸೊ ಅದಾದ ನಂತರ ಹಲವಾರು ಭಾಷೆಗಳು ಹುಟ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಜಗತ್ತಿನ ಭಾಷೆಗಳು ಬೇರೆ ಭಾಷೆಯೊಂದಿಗೆ ಸಂಬಂಧವಿಲ್ಲದೆ ಹುಟ್ಟಿ ಬಂದಿವೆ ಸಹ ತಪ್ಪು. ಯಾಕಂದರೆ ದ್ರಾವಿಡ ಭಾಷೆಗಳನ್ನ ನೋಡ್ತಾ ಹೋದಾಗ ಅನೇಕ ಭಾಷೆಗಳನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಒಂದು ಭಾಷೆ ಇತ್ತು, ಅದಾದ ನಂತರ ಅದಕ್ಕೆ ರಿಲೇಟೆಡ್ ಇನ್ನೊಂದು ಭಾಷೆ ಹುಟ್ಕೊಳ್ತಾ ಹೋಗುತ್ತೆ. ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟುಕೊಂಡಿದೆ. ಎಲ್ಲ ಭಾಷೆಗಳು ಅನುವಂಶೀಯ ಹಿನ್ನೆಲೆಯಿಂದ ಹುಟ್ಟಿ ಬೆಳೆದಿವೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ಆದಿಯಲ್ಲಿ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಟಿ ಬಂದಿವೆ. ನಾನು ಏನು ಮೇನ್ ಪಿಲ್ಲರ್ ಒಬ್ರು ಇರ್ತಾರೆ, ಸೊ ಅವ್ರಿಗೆ ಏನು ಮಕ್ಕಳುಗಳು ಮೊಮ್ಮಕ್ಕಳು, ಸೊ ಈ ರೀತಿ ಬರುತ್ತೆ ಅಂತ ಹೇಳ್ತೀವೋ, ಸೊ ಅದೇ ರೀತಿ ಒಂದು ಭಾಷೆ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥದ್ದು, ಅದಾದ ನಂತರ ಒಂದೇ ಭಾಷೆಯಿಂದ ಹಲವು ಭಾಷೆಗಳು ಹುಟ್ಕೊಳ್ತಾ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ನಾವು ವಂಶವೃಕ್ಷ ಸಿದ್ಧಾಂತದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಅಂಡ್ ನೆಕ್ಸ್ಟು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ವಾಕ್ಯದ ಅಲಂಕಾರವನ್ನು ಕೇಳಿದರೆ. ಎಸ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ವಾಕ್ಯದ ಅಲಂಕಾರ ಯಾವುದು? ಉತ್ಪ್ರೇಕ್ಷ ಅಲಂಕಾರ, ರೂಪಕ ಅಲಂಕಾರ, ಅರ್ಥಾಂತರಾನುಸಾರ ಅಲಂಕಾರ, ದೃಷ್ಟಾಂತ ಅಲಂಕಾರ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಸ್ನೇಹಿತರೆ, ದೃಷ್ಟಾಂತ ಅಲಂಕಾರ ಅಂತ ನೋಡ್ತಾ ಹೋದಾಗ ಒಂದು ಸಾಮಾನ್ಯ ಸಂಗತಿಯನ್ನು ಇಲ್ಲವೇ ವಿಶೇಷ ಸಂಗತಿಯನ್ನು ಬೇರೊಂದು ಸಂಗತಿಯ ಉದಾಹರಣೆಯಿಂದ ಸ್ಪಷ್ಟಗೊಳಿಸ್ತಕ್ಕಂಥ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಂದನ್ನು ಮತ್ತೊಂದು ಉದಾಹರಣೆಗೆ ತೊಗೊಂಡು ಮಾಡ್ತಕ್ಕಂಥದ್ದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಆಗಿರ್ಬೋದು. ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. ಸೊ ಆಲ್ಮೋಸ್ಟು ಗಾದೆಗಳಿಗೆ ಸಂಬಂಧಪಟ್ಟದ್ದು ಬರ್ತಾ ಹೋಗುತ್ತೆ. ಅಟ್ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಓಕೆ, ಸೊ ಇಂಥದ್ದು ನಾವೆಲ್ಲ ದೃಷ್ಟಾಂತ ಅಲಂಕಾರದಲ್ಲಿ ನೋಡ್ತಾ ಹೋಗ್ತೀವಿ. ಹೀಗಿರಬೇಕಾದ್ರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ 4 ದೃಷ್ಟಾಂತ ಅಲಂಕಾರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೆಯೋ ಅದನ್ನು ಹೀಗೆಂದು ಕರೆಯಲಾಗುತ್ತದೆ. ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೆಯೋ ಅದನ್ನು ಹೀಗೆಂದು ಕರೆಯಲಾಗುತ್ತದೆ. ನೋಡಿ, ವರ್ಣಿಸುವಂತಹ ವಸ್ತು, ಹೋಲಿಕೆ ಪಡುವಂತಹ ವಸ್ತು, ಸಮಾನವಾಚಕ, ಸಾಧಾರಣ ಧರ್ಮ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಕವಿಯು ಯಾವ ವಸ್ತುವಿನ ಕುರಿತು ವರ್ಣಿಸುತ್ತಾನೋ, ಸೊ ಅಂತಂದ ಏನಂತ ಕರೀತಾರೆ? ಇಲ್ಲಿ ಆವರಣ್ಯ ಕೊಟ್ಟಿದ್ದಾರೆ, ಸಮಾನ ಧರ್ಮ ಕೊಟ್ಟಿದ್ದಾರೆ, ವರ್ಣ್ಯ, ಉಪಮವಾಚಕ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಸರ್ ಆಪ್ಷನ್ 3 ವರ್ಣ್ಯ ಅಂತಕ್ಕಂಥದ್ದು ಆಗಿರುತ್ತೆ. ನೋಡಿ, ಇಲ್ಲಿ ವರ್ಣ್ಯ ಅಂತ ಅಂದರೆ ಯಾವುದು ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ನೋಡಿ ಎಸ್, ವರ್ಣ ಅಂತ ಹೇಳಿದ್ರೆ ಉಪಮೇಯ ಅಂತ ಅರ್ಥ ಬರುತ್ತೆ. ಅಂದರೆ ಹೋಲಿಸ್ತಕ್ಕಂಥ ಒಂದು ವಸ್ತು ಏನು ಬರುತ್ತೋ, ಸೊ ಅದನ್ನು ನಾವು ವರ್ಣ ಅಥವಾ ಉಪಮೇಯ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀವಿ. ಸೊ ಉಪಮೇಯ, ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅಥವಾ ಹೋಲಿಸುತ್ತಾನೋ ಅದನ್ನು ನಾವು ಉಪಮೇಯ ಅಂತ ಕರಿತೀವಿ. ಯಾವುದಕ್ಕೆ ಹೋಲಿಕೆ ಮಾಡುತ್ತಾನೋ ಆ ವಸ್ತುವನ್ನು ನಾವು ಉಪಮಾನ ಅಂತ ಕರಿತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಉಪಮೇಯ ಅಂತ ಅಂದರೆ ಹೋಲಿಸ್ತಕ್ಕಂಥ ಒಂದು ವಸ್ತು.
ಅರ್ಥ ಮಾಡ್ಕೊಳ್ತಾ ಹೋಗಿ. ಉಪಮೇಯನ ವರ್ಣ ಅಂತ ಕರಿತೀವಿ. ಸೊ ಇಲ್ಲಿ ಇದು ಮೇನ್ ಬೇಸಿಕ್ ಆಗಿ ಇಲ್ಲಿ ಉಪಮೇಯ ಅಂತ ಕೊಟ್ಟಿಲ್ಲ. ಸೊ ಉಪಮೇಯ ಅಂತ ಕೊಟ್ಟಿದ್ರೆ ಬೇಗ ಅರ್ಥ ಆಗ್ಬಿಡ್ತಿತ್ತೇನು, ಬಟ್ ಉಪಮೇಯ ಬದಲಾಗಿ ವರ್ಣ ಅಂತ ಪದ ಕೊಟ್ಟಿದಲ್ಲ. ಸೊ ಆ ರೀತಿ ನೀವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧುವೆನಿಸುವ ಅಂಶ ಯಾವುದು ಅಂತ ಕೇಳಿದರೆ, ಭಾಷಾ ಕೌಶಲ್ಯಗಳ ಬೋಧನಾ ಪ್ರಕ್ರಿಯೆಯಲ್ಲಿ ಅಸಿಂಧು ಎನಿಸುವ ಅಂಶ ಯಾವುದು? ಅಸಿಂಧು ಅಂದರೆ ಮೀನ್ಸ್ ಅದು ಒಳ್ಳೇದಲ್ಲ ಅಂತ ಅನ್ಬೋದು, ಅಥವಾ ನೆಗೆಟಿವ್ ಅನ್ಕೋಬೋದು, ಅಥವಾ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಳ್ಬಹುದಾಗಿರುತ್ತೆ. ಫಸ್ಟ್ ಆಪ್ಷನ್ ಏನು ಕೊಡೋರು, ಉತ್ತಮ ಭಾಷಾ ಪ್ರಯೋಗದ ಅನುಕರಣೆಯ ಮೂಲಕ ಕಲಿಸುವುದು. ಉತ್ತಮ ಭಾಷಾ ಪ್ರಯೋಗದ ಅನುಕರಣೆಯ ಮೂಲಕ ಕಲಿಸುವುದು ಓಕೆ ಆಗುತ್ತೆ. ಭಾಷಾ ಕೌಶಲ್ಯಗಳನ್ನು ಸಮಗ್ರತೆ ಹಾಗೂ ಸರಳ ಕ್ರಮದಲ್ಲಿ ಕಲಿಸುವುದು, ಹೌದು, ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಪ್ರತಿ ಅಕ್ಷರವನ್ನು ಪದೇ ಪದೇ ತಿದ್ದಿಸಿ ಪರಿಣಿತಿಯನ್ನು ಬೆಳೆಸ್ತಕ್ಕಂಥದ್ದು, ಹೌದು, ಮಕ್ಕಳಿಗೆ ಬರಲ್ಲ ಅಂದರೆ ನಾವು ತಿದ್ದಿಸಿ ಅದನ್ನೇ ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು 4ನೇ ಆಪ್ಷನ್, ಭಾಷಾ ಕಲಿಕೆಗೆ ಮನೆ ಮತ್ತು ಸಾಮಾಜಿಕ ಪರಿಸರವನ್ನು ಬಳಸಿಕೊಳ್ಳುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಭಾಷಾ ಕಲಿಕೆಗೆ ಹೋಮ್ವರ್ಕ್ಗಳನ್ನು ಕೊಡಬಹುದು, ಇಲ್ಲ ಅಂತ ನಾವು ಹೇಳಲ್ಲ ಸ್ನೇಹಿತರೆ. ಆದರೆ ಮೇಯ್ನ್ ಆಗಿ ಇಲ್ಲಿ ಅಸಿಂಧು ಅಂತ ಅನ್ಸ್ಕೊಳ್ಳೋದು ಭಾಷಾ ಕಲಿಕೆಗೆ ಮನೆ ಮತ್ತು ಸಾಮಾಜಿಕ ಪರಿಸರವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಇದೊಂದು ಅಸಿಂಧು ಅಂತ ಅನ್ಸ್ಕೊಳ್ತಾ ಹೋಗುತ್ತೆ. ಯಾಕಂತಂದರೆ ಒಬ್ಬ ಶಿಕ್ಷಕ ಅಂತಕ್ಕಂಥವ್ರಿಗೆ ಒಂದು ಜವಾಬ್ದಾರಿ ಏನಿರುತ್ತೆ, ಮಕ್ಕಳಿಗೆ ಕಲಿಸ್ತಕ್ಕಂಥದ್ದೇ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಿರ್ಬೇಕಾದ್ರೆ ಅವ್ರು ಎಷ್ಟು ವರ್ಕ್ ಕೊಡ್ಬೋದು ಅಷ್ಟು ಹೋಮ್ವರ್ಕ್ ಕೊಡಬಹುದು, ಕ್ಲಾಸಸ್ಸಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು, ಚಟುವಟಿಕೆ ಮಾಡ್ಬೋದು, ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಹೋಗ್ಬೋದು, ಸೊ ಎಲ್ಲನೂ ಮಾಡಬಹುದು. ಬಟ್ ಅದನ್ನು ಮನೆಗಳಿಗೆ ಜವಾಬ್ದಾರಿ ವಹಿಸ್ತಕ್ಕಂಥದ್ದು ಅದೊಂದು ಅಸಿಂಧು ಅಂತ ಅನಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದ ಲಕ್ಷಣ. ಭಾಷೆಯ ಸ್ವರೂಪಕ್ಕೆ ಸರಿ ಹೊಂದದ ಅಂತ ಕೊಟ್ಟಿದ್ದಾರೆ. ಭಾಷೆ ಅನುವಂಶಿಕವಾಗಿ ಬರುವಂತಹದ್ದು. ಭಾಷೆ ಭಾವನಾ ರೂಪಕ ಮತ್ತು ಭಾವನಾ ವಾಹಕ ಅಂತ ಕೊಟ್ಟವ್ರೆ. ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಆಗಿರುತ್ತೆ. ಭಾಷೆ ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತಿಸುವಂಥ ಒಂದು ಸಾಧನ ಸಹ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಸರಿ ಹೊಂದದೇ ಇರತಕ್ಕಂಥ ಒಂದು ಲಕ್ಷಣ ಯಾವುದಾಗಿರುತ್ತೆ, ಭಾಷೆ ಅನುವಂಶಿಕವಾಗಿ ಬರುವಂತಹದ್ದು. ಸೊ ನೋಡಿ, ಈಗ ಮಗು ಇದೆ ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಯಾವೊಂದು ಮಗುನು ಸಹ ಮಾತಾಡೋದಿಲ್ಲ ಸ್ನೇಹಿತರೆ, ಅಲ್ವಾ? ಸೊ ಅದು ಅನುವಂಶಿಕವಾಗಿ ಬಂದಿದೆ ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಮಗು ಮಾತಾಡಬೇಕಿತ್ತು. ಅಥವಾ ಬೆಳೀತಾ ಬೆಳೀತಾ ಏನಾಗುತ್ತೆ, ಮಗುಗೆ ಕೆಲವೊಂದಷ್ಟು ಅಭ್ಯಾಸಗಳು ಆಗ್ತಾ ಹೋಗುತ್ತೆ. ಮನೆಗಳಲ್ಲಿ ಆಗಿರ್ಬೋದು, ಪರಿಸರದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಅದಾದಂಥ ಶಾಲೆಗಳಲ್ಲಾಗಿರ್ಬೋದು, ಮಕ್ಕಳೇ ಕಲಿಸ್ತಾ ಹೋಗ್ತಾರೆ ಭಾಷೆಗಳನ್ನ. ಹಾಗಿರ್ಬೇಕಾದ್ರೆ ಭಾಷೆ ಅನುವಂಶಿಕವಾಗಿ ಬರುವಂಥದ್ದು ತಪ್ಪಾದಂತಹ ಒಂದು ಲಕ್ಷಣ ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ತಗೊಳ್ತೀನಿ. ಮಿಕ್ಕಂತೆ ನಾವು ನೋಡ್ತಾ ಹೋದರೆ, ಭಾಷೆ ಭಾವನಾ ರೂಪಕ ಮತ್ತು ಭಾವನಾ ವಾಹಕ. ಹೌದು, ನಮ್ಮ ಒಂದು ಭಾವನೆ ಏನಿರುತ್ತೋ ಅದನ್ನು ಹೊರಗಡೆ ಹಾಕ್ತಕ್ಕಂಥದ್ದು ನಾವು ಭಾಷೆಯ ಮೂಲಕನೇ ಆಗಿರುತ್ತೆ ಸ್ನೇಹಿತರೆ, ಹೌದಲ್ವಾ? ಇನ್ನು ಭಾಷೆ ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಅಂತ ಕೊಟ್ಟಿದ್ರೆ, ಆಲ್ಮೋಸ್ಟ್ ನಾವು ಮಾತಾಡ್ತಕ್ಕಂಥದ್ದೆಲ್ಲ ಧ್ವನಿಗಳ ಮೂಲಕನೇ, ಶಬ್ದಗಳ ಮೂಲಕನೇ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಭಾಷೆ ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತಿಸುವ ಸಾಧನ. ಸೊ ಆಲ್ರೆಡಿ ಹೇಳ್ದಾಗೆ ಭಾವನಾ ರೂಪಕ, ಭಾವನಾ ವಾಹಕ ಅಂತ ಏನು ಹಿಡಿದು ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತನ ಮೀನ್ಸ್ ವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಧನ ಭಾಷೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು ಅಂತ ಕೇಳಿದರೆ, ಉತ್ತಮ ಆಲಿಸುವಿಕೆ. ಸೊ ನಾವು 4 ಕೌಶಲ್ಯಗಳನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಬರ್ತಕ್ಕಂಥದ್ದೇ ಈ ಒಂದು ಆಲಿಸುವಿಕೆ ಬರುತ್ತೆ ಸ್ನೇಹಿತರೆ, ಹೌದಾ? ಮಾತುಗಾರಿಕೆ, ಅದಾದ ನಂತರ ಓದುವುದು, ಅದಾದ ನಂತರ ಬರೆಯುವುದು. ಸೊ 4 ಕೌಶಲ್ಯಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ ಕೌಶಲ್ಯ ಯಾವುದು? ಆಲಿಸುವಿಕೆ. ಸೊ ಆಲಿಸುವಿಕೆ ಅಂದರೆ ಏನು? ಯಾರೋ ಮಾತಾಡ್ದ ನಾವು ಗಮನ ಇಟ್ಟು ಕೇಳ್ತಕ್ಕಂಥದ್ದು. ಸೊ ಗಮನ ಇಟ್ಟು ಕೇಳ್ತಕ್ಕಂಥದ್ದು, ಕಣ್ಣು ಮುಚ್ಚಿ ಅಂತರ್ಮುಖಿಯಾಗಿ ಕೇಳ್ತಕ್ಕಂಥದ್ದಲ್ಲ, ಆಲಿಸುತ್ತಾ ವಿಷಯವನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದಲ್ಲ, ಆಲಿಸುತ್ತಾ ಕಲ್ಪನಾ ಲೋಕದಲ್ಲಿ ಮುಳುಗ್ತಕ್ಕಂಥದ್ದಲ್ಲ. ಸೊ ಆಲಿಸುವಿಕೆ ಅಂದರೆ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಮೇಯ್ನಾಗಿ ಆಲಿಸುವಿಕೆ ಅಂತ ಹೇಳಿದ್ರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಬರ್ತಕ್ಕಂಥದ್ದು, ಅದನ್ನು ನಾವು ಆಲಿಸುವಿಕೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಉತ್ತಮ ರೀತಿಯ ಮೌನವಾಚಕದಲ್ಲಿ ಒಳಗೊಳ್ಳದ ಅಂಶ. ನೋಡಿ, ಮೌನವಾಚಕ ಮೀನ್ಸ್ ನಮ್ಮ ಒಂದು ಮನಸ್ಸಿನಲ್ಲಿ ನಾವು ಓದ್ತಕ್ಕಂಥದ್ದು ಸ್ನೇಹಿತರೆ, ಹೌದಾ? ಬಾಯಿ ಬಿಟ್ಟು ಓದ್ತಕ್ಕಂಥದ್ದಲ್ಲ. ಈಗ ಮೌನ ರೀಡಿಂಗ್ ಅಂತ ಏನೇ ಸೈಲೆಂಟ್ ರೀಡಿಂಗು. ಸೊ ಮೌನವಾಚಕದಲ್ಲಿ ಒಳಗೊಳ್ಳದ ಅರ್ಥ ಮಾಡ್ಕೊಳ್ತಾ ಹೋಗಿ, ಒಳಗೊಳ್ಳದ ಅಂಶ ಯಾವುದು? ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದುವುದು, ಪದೇ ಪದೇ ಓದಿ ಕಂಠಪಾಠವನ್ನು ಮಾಡುವುದು, ಮೌನವಾಗಿ ಇಡಿಯಾಗಿ ಓದಿ ಗ್ರಹಿಸುವುದು, ಅರ್ಥ ಗ್ರಹಿಸುತ್ತಾ ಏಕಾಗ್ರತೆಯಿಂದ ಓದುವುದು. ಮೌನವಾಚನ ಅಂತ ಹೇಳಿದ್ರೆ ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದ್ತೀವಿ ಸ್ನೇಹಿತರೆ, ಹೌದಾ? ಒಂದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪದೇ ಪದೇ ಓದಿ ಕಂಠಪಾಠ ಮಾಡ್ತಕ್ಕಂಥದ್ದು ಮೌನವಾಚನ ಅಲ್ಲ. ಮೌನವಾಗಿ ಇಡೀ ಓದಿ ಗ್ರಹಿಸ್ತಕ್ಕಂಥದ್ದು ಹೌದು, ಓಕೆ ಆಗುತ್ತೆ. ಇಲ್ಲಿ ಒಳಗೊಳ್ಳದ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಇಲ್ಲಿ ಪದೇ ಪದೇ ಓದಿ ಕಂಠಪಾಠ ಮಾಡುವುದು ಇದಕ್ಕೆ ಬರ್ತಕ್ಕಂಥದ್ದಲ್ಲ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದ್ತಕ್ಕಂಥದ್ದು ಸರಿ ಇದೆ, ಮೌನವಾಗಿ ಇಡಿಯಾಗಿ ಓದ್ತಕ್ಕಂಥದ್ದು ಸರಿ ಇದೆ, ಅರ್ಥ ಗ್ರಹಿಸುತ್ತೆ ಏಕಾಗ್ರತೆಯಿಂದ ಓದ್ತಕ್ಕಂಥದ್ದು ಸರಿ ಇದೆ.
ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಆನ್ಸರ್ ಏನಾಗುತ್ತೆ ಆಪ್ಷನ್ 2 ಒಳಗೊಳ್ಳದಾನಂದ್ರೆ ಅದು ಉತ್ತರ ಹಾಕ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶನ್ ಏನಾಗಿದೆ, ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು ಅಂತ ಕೇಳಿದರೆ, ಮಕ್ಕಳ ಶಾಬ್ದಿಕ ಭಾಷೆಯ ಬೆಳವಣಿಗೆ, ಶಾಬ್ದಿಕ ಮೀನ್ಸ್ ಶಬ್ದಗಳ ಅಂದರೆ ಮಾತುಗಳ ರೂಪದಲ್ಲಿ ಹೊರಗಡೆ ಬರ್ತಕ್ಕಂಥ ಸ್ನೇಹಿತರೆ, ಮೌನ ಬರಲ್ಲ ಇಲ್ಲಿ. ಶಾಬ್ದಿಕ ಅಂದರೆ ಮಾತಾಡುವುದರ ಮೂಲಕ ಹೇಳ್ತಕ್ಕಂಥದ್ದು ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು ಅಂತ ಹೇಳಿದ್ರೆ ಸಮವಯಸ್ಕರೊಡನೆ ವಿಚಾರ ವಿನಿಮಯ, ದಿನಪತ್ರಿಕೆಗಳ ವಾಚನ, ನಿಯತಕಾಲಿಕೆಗಳ ವಾಚನ, ಮಕ್ಕಳ ಆನುವಂಶಿಕ ಹಿನ್ನೆಲೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇನಾಗಿ ಮಕ್ಕಳ ಆನುವಂಶಿಕ ಹಿನ್ನೆಲೆ ಬರೋದಿಲ್ಲ. ಇನ್ನು ನಿಯತಕಾಲಿಕೆಗಳ ವಾಚನ ಮತ್ತು ದಿನಪತ್ರಿಕೆಗಳ ವಾಚನ ಅಂತ ಹೇಳ್ತಾ ಹೋದಾಗ ಅದೊಂದು ಮೌನ ಓದು ಸಹ ಆಗಿರುತ್ತೆ ಸ್ನೇಹಿತರೆ. ಮತ್ತು ಸೊ ನಮ್ಮಷ್ಟಕ್ಕೆ ನಾವು ಓದ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸಮವಯಸ್ಕರೊಡನೆ ವಿಚಾರ ವಿನಿಮಯ ಅಂತ ಹೇಳಿದಾಗ ಅವರು ಏನು ಹೇಳ್ತಾರೋ ಅದನ್ನು ನಾವು ಕೇಳಿ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಹಾವಭಾವ ಆಗಿರ್ಬೋದು, ಏರಿಳಿತ ಆಗಿರಬಹುದು, ಕೋಪ ಅಂತಕ್ಕಂಥದ್ದು ಆಗಿರ್ಬೋದು, ಅಥವಾ ಅಲ್ಲಿನ ಕೆಲವೊಂದಷ್ಟು ನಮಗೆ ಏರಿಳಿತಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ, ಹೌದಾ. ಸೊ ಮಾತಾಡಬೇಕಾದ್ರೆ ಇನ್ನೊಬ್ರು ಎಕ್ಸ್ಟ್ರಾ ಮಾತಾಡ್ತಾರೆ ಅಂದರೆ ಅದಕ್ಕೆ ನಾವು ಸರಿಯಾದ ಒಂದು ರಿಯಾಕ್ಷನ್ನ ಕೊಡ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಸಮವಯಸ್ಕರೊಡನೆ ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾದಂಥ ಒಂದು ಅಂಶ ಆಗಿರುತ್ತೆ. ನೆಕ್ಸ್ಟ್ ಕೈ ಬರಹದಲ್ಲಿ ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ರೆ, ಮಾತು ಮತ್ತು ಓದಿನಲ್ಲಿ ಕಂಡುಬರುವ ದೋಷಗಳು, ಸುಂದರ ಕೈ ಬರಹಕ್ಕೆ ಉತ್ತೇಜನದ ಕೊರತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ. ನೋಡಿ ಸ್ನೇಹಿತರೆ, ಕೈ ಬರಹ ಅಂತ ಹೇಳ್ತಾ ಹೋದ್ರೆ ನಾವು ಬರಿತಕ್ಕಂಥದ್ದು ಕೈ ಬರಹ ಆಗಿರುತ್ತೆ, ಹೌದಾ. ನಾವು ಏನು ಬರಿತೀವೋ ಅದನ್ನು ನಾವು ಕೈ ಬರಹ ಅಂತ ಕರಿತಾ ಹೋಗ್ತೀವಿ, ಕೈಯಿಂದ ಬರೀತಕ್ಕಂಥದ್ದು. ಕಂಡುಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಕೈ ಬರಹ ಅಂದ್ರೇನು, ಬರಿತಕ್ಕಂಥ ಹ್ಯಾಂಡ್ ರೈಟಿಂಗ್ ಅಥವಾ ಕೈ ಬರಹ ಬರವಣಿಗೆ ಅಂತಕ್ಕಂಥದ್ದು ಏನಿರುತ್ತೋ ಅದಕ್ಕೊಂದಷ್ಟು ರೂಲ್ಸ್ ನಿಯಮಗಳು ಇರುತ್ತೆ ಸ್ನೇಹಿತರೆ. ಅಂದರೆ ಪದಗಳನ್ನ ಇಷ್ಟು ದಪ್ಪನೇ ಬರಿಬೇಕು, ಅತಿಯಾಗಿ ದಪ್ಪ ಬರೆಯೋದು ಅತಿ ಸಣ್ಣ ಬರಿಬಾರ್ದು, ಮತ್ತು ಅದ್ರ ಮಧ್ಯೆ ಇರ್ತಕ್ಕಂಥ ಏನು ದೂರ ಡಿಸ್ಟೆನ್ಸ್ ಇರುತ್ತೋ ಸೊ ಅದು ಅಷ್ಟೇ ಇರಬೇಕು ಅಂತಕ್ಕಂಥದ್ದು ಆಗಿರ್ಬೋದು. ಅಥವಾ ಕಾಮ ಫುಲ್ ಸ್ಟಾಪ್ ಲೇಖನ ಚಿಹ್ನೆಗಳಿರುತ್ತೋ ಸೊ ಅದನ್ನು ಹಾಕೋದಾಗಿರಬಹುದು, ಅಥವಾ ಪದಗಳ ಜೋಡಣೆ ಆಗಿರ್ಬೋದು, ವಾಕ್ಯ ರಚನೆ ಶೈಲಿ ಆಗಿರ್ಬೋದು. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹೇಗೆ ಬೇಕಾಗಿ ಈಗ ಒಂದು ಪೇಜ್ಗೆಲ್ಲ ಒಂದೇ ಅಕ್ಷರ ಬರೀತಕ್ಕಂಥದ್ದು, ಸೊ ಅದನ್ನು ಬರವಣಿಗೆ ಅಂತ ಅನ್ಸ್ಕೊಳ್ಳೋದಿಲ್ಲ ಸ್ನೇಹಿತರೆ, ಅಲ್ವಾ. ಸೊ ಹೀಗಿರಬೇಕಾದ್ರೆ ವ್ಯಾಕರಣ ದೋಷಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಒಂದು ಕೊರತೆ ಇರ್ತಕ್ಕಂಥದ್ದು ಆಗಿರುತ್ತೆ, ಆಯಿತಾ. ಸೊ ಆಪ್ಷನ್ 4 ಮೇಯ್ನಾಗಿ ವ್ಯಾಕರಣ ಅಂತ ನೋಡಿದಾಗ ನಾವು ಮೇಯ್ನಾಗಿ ವ್ಯಾಕರಣದಲ್ಲಿ ಏನು ಬರುತ್ತೆ ಹೇಳಿ, ಪದ ಮತ್ತು ವಾಕ್ಯಗಳ ರಚನಾ ಅಭ್ಯಾಸ ಮೇಯ್ನಾಗಿ ವ್ಯಾಕರಣ ನೋಡ್ತಾ ಹೋಗ್ತೀವಿ. ಅಕ್ಷರ ಆಗಿರ್ಬೋದು, ಪದ ಆಗಿರ್ಬೋದು, ವಾಕ್ಯಗಳಾಗಿರಬಹುದು. ಇನ್ನು ಸುಂದರ ಕೈ ಬರಹಕ್ಕೆ ಉತ್ತೇಜನ ಕೊರತೆ ವ್ಯಾಕರಣದ ಬರಲ್ಲ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬರೋದಿಲ್ಲ. ಮಾತು ಮತ್ತು ಓದಿನಲ್ಲಿ ನೀವು ಕಂಡುಬರುವ ದೋಷಗಳು ಅಂತ ಕೊಟ್ಟರೆ ಇದು ವ್ಯಾಕರಣಕ್ಕೆ ಬರಲ್ಲ ಸ್ನೇಹಿತರೆ, ಇದೊಂದು ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ತರಗತಿಗಳಲ್ಲಿ ದ್ವಿಭಾಷೆಯನ್ನು ಬಳಸುವುದರಿಂದ ಏನಾಗುತ್ತದೆ. ಈಗ ನಾವೆಲ್ಲ ನೋಡ್ತಾ ಹೋಗ್ತಾ ಇರ್ತೇವೆ ಕ್ಲಾಸಸಲ್ಲಿ ನೋಡ್ತಾ ಹೋದಾಗ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ, ಅಲ್ವಾ ಆಲ್ಮೋಸ್ಟು. ಸೊ ಬೇರೆಗೆ ಅವ್ರದ್ದಂತ ಒಂದು ಮದರ್ ಟಂಗ್ ಇರ್ತಾ ಹೋಗುತ್ತೆ, ಮಾತೃಭಾಷೆ. ಸೊ ಹೀಗಿರಬೇಕಾದ್ರೆ ತರಗತಿಗಳಲ್ಲಿ ದ್ವಿಭಾಷೆಯನ್ನು ಬಳಸೋದ್ರಿಂದ ಏನಾಗುತ್ತೆ, ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳುತ್ತದೆ, ಪಠ್ಯ ಕಲಿಕೆಗೆ ಅಡ್ಡಿ ಉಂಟಾಗುತ್ತದೆ, ಒಂದೇ ಅಧಿಕೃತ ಭಾಷೆಯನ್ನು ಮಾತ್ರ ಬಳಸಬೇಕು, ಯಾವ ಭಾಷೆಯಲ್ಲೂ ಪ್ರಭುತ್ವ ಸಾಧಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಈ 3 ತಗೊಳ್ತಾ ಹೋದರೆ 2, 3, 4 ತಗೊಳ್ತಾ ಹೋದರೆ ಈ 3 ಸಹ ಏನಾಗಿದೆ, ಋಣಾತ್ಮಕವಾಗಿದೆ. ಸೊ ಋಣಾತ್ಮಕವಾಗಿದೆ ಅಂತ ಹೇಳಿದ್ಮೇಲೆ ಸರ್ಕಾರ ಯಾಕೆ ಇಡಬೇಕಿತ್ತು ಅದನ್ನು ಮಕ್ಕಳುಗಳಿಗೆ, ಅಲ್ವಾ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಭಾಷಾ ಕಲಿಕೆ ಹಾಗೂ ಪ್ರಯೋಗ ಉತ್ತಮಗೊಳ್ಳಿ ಅನ್ನೋದಕ್ಕೋಸ್ಕರನೇ ಒಂದು ಶಾಲಾ ಪಠ್ಯಕ್ರಮದಲ್ಲಿ 2 ರಿಂದ 3 ಭಾಷೆಗಳನ್ನು ಇಟ್ಟಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ, ಆಯಿತಾ. ಆನ್ಸರ್ ಆಪ್ಷನ್ 1. ನೆಕ್ಸ್ಟು ಪಾಠ ಬೋಧನಾ ಸಂದರ್ಭಗಳಲ್ಲಿ ಸೂಚನೆಗಳನ್ನು ನೀಡುವ ಮುಖ್ಯ ಉದ್ದೇಶ ಏನು ಅಂತ ಕೊಟ್ಟಿದ್ದಾರೆ. ಇನ್ನು ಪಾಠನ ಮಾಡ್ತಕ್ಕಂಥದ್ದು, ಬೋಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಆ ಸಂದರ್ಭಗಳಲ್ಲಿ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ ಇನ್ಸ್ಟ್ರಕ್ಷನ್ ಟೀಚರ್ಸ್ಗಳು. ಯಾಕೆ, ತರಗತಿಯಲ್ಲಿ ಅಶಿಸ್ತು ಗದ್ದಲ ನಿಯಂತ್ರಿಸಲು, ಓಕೆ. ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸ್ತಕ್ಕಂಥದ್ದು, ಓಕೆ. ಕಲಿಕೆಯನ್ನು ನಿರಂತರ ಮೌಲ್ಯಮಾಪನ ಮಾಡಲು, ಕಲಿಕೆಯ ಮೌಲ್ಯಮಾಪನ ಮತ್ತು ಪರಿಹಾರ ಚಟುವಟಿಕೆಗಳನ್ನು ನೀಡಲು. ಸೊ ಇದೆರಡೂ ಸಹ ತಪ್ಪಾಗುತ್ತೆ, ಯಾಕಂದರೆ ಕಲಿಕೆಯಲ್ಲಿ ನಿರಂತರ ಮೌಲ್ಯಮಾಪನ, ಸೊ ಮೌಲ್ಯಮಾಪನೇ ಬರಲ್ಲ ಸ್ನೇಹಿತರೆ, ಯಾಕಂದರೆ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದು ಅಥವಾ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು ಅಲ್ಲಿ ಮೇಯ್ನಾಗಿ ತರಗತಿಯಲ್ಲಿ ಅಶಿಸ್ತು ಗದ್ದಲ ನಿಯಂತ್ರಣ ಮಾಡೋದಕ್ಕೂ ಕೊಡಬಹುದು,
ಆಯಿತಾ. ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದಾಗೆಲ್ಲ ಆನ್ಸರ್ ಏನಾಗುತ್ತೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸ್ತಕ್ಕಂಥ, ಬೋಧಪ್ರದವಾಗಿ ಅಂತೇಳಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಜ್ಞಾನವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಉಪಯುಕ್ತ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಬೋಧಪ್ರದ ಅರ್ಥವೇ ಅದು ಬರುತ್ತೆ, ಉಪಯುಕ್ತ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅಶಿಸ್ತು ಗದ್ದಲ ಓಕೆ, ಅದು ಒಂದು ಸೈಡ್ ಇರುತ್ತೆ, ಬಟ್ ಅದಕ್ಕಿಂತ ಮೇನ್ ರೀಸನ್ನು ಪಾಠ ಬೋಧನೆ ಏನಾಗಿರುತ್ತೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಬೋಧಪ್ರದವಾಗಿ ಮುಂದುವರಿಸಲು ಈ ಒಂದು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಭಾಷಾ ಕೌಶಲಗಳ ಕಲಿಕೆಯಲ್ಲಿ ಬೆಳೆಸಬಹುದಾದ ಸ್ವಯಂ ಬೋಧಿ ಸಾಧನ ಯಾವುದು ಅಂತ ಕೇಳಿದರೆ ಪಠ್ಯಪುಸ್ತಕ, ಸಂಪನ್ಮೂಲ ಪುಸ್ತಕ, ಕಾಪಿ ಪುಸ್ತಕ, ಅಭ್ಯಾಸ ಪುಸ್ತಕ. ನೋಡಿ, ಭಾಷಾ ಕೌಶಲಗಳ ಕಲಿಕೆಯಲ್ಲಿ ಬೆಳೆಸಬಹುದಾದ ಸ್ವಯಂ ಬೋಧಿನಿ ಸಾಧನ ಏನು ಸ್ನೇಹಿತರೆ? ಸ್ವಯಂ ಬೋಧಿನಿ ಸಾಧನ ಅಂದರೆ, ಸ್ವಯಂ ಅಂದರೆ ಸ್ವತಃ ನಮ್ಮನ್ನು ನಾವು ಬೋಧಿನಿ, ನಮ್ಮಲ್ಲಿ ನಾವು ಬೋಧನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಮ್ಮಲ್ಲಿ ನಾವು ಕಲ್ತ್ಕೊಳ್ತಕ್ಕಂಥದ್ದು ಸ್ವ ಇಚ್ಛೆಯಿಂದ ಮಾಡ್ತಕ್ಕಂಥ ಒಂದು ಸಾಧನ ಯಾವ್ದು ಬರುತ್ತೆ? ಪಠ್ಯಪುಸ್ತಕ, ಸಂಪನ್ಮೂಲ ಪುಸ್ತಕ, ಕಾಪಿ ಪುಸ್ತಕ, ಅಭ್ಯಾಸ ಪುಸ್ತಕ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾಷಾ ಕೌಶಲಗಳ ಕಲಿಕೆ ನೋಡ್ತಾ ಹೋಗಿ. ಭಾಷಾ ಕೌಶಲಗಳ ಕಲಿಕೆ ಅಂತ ಹೇಳಿದಾಗ ಇಲ್ಲಿ ಅಭ್ಯಾಸ ಪುಸ್ತಕ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಅಭ್ಯಾಸ ಪುಸ್ತಕನ ಕೈಗೆ ಇಟ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ಬರಿತಾ ಹೋಗ್ತೀವಿ, ನಮ್ಮನ್ನ ನಾವು ಮೌಲ್ಯಮಾಪನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಪಠ್ಯ ಪುಸ್ತಕ ಕೊಟ್ಟರೆ ಜಸ್ಟ್ ಅದು ಓದ್ತೀವಿ ಬಿಡ್ತೀವಿ ಅಷ್ಟೇ. ಬಟ್ ಅಭ್ಯಾಸ ಪುಸ್ತಕ ಏನಾಗುತ್ತೆ, ನಾವು ಕಲ್ತಿದ್ದನ್ನು ಅಲ್ಲಿ ಬರೆದು ಅಭ್ಯಾಸ ಮಾಡಿ ಮೌಲ್ಯಮಾಪನ ನಮ್ಮನ್ನು ನಾವು ಅರಿತುಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಅಭ್ಯಾಸ ಪುಸ್ತಕ. ನೆಕ್ಸ್ಟ್, ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಹಾಗೂ ಧ್ವನಿ ಪರೀಕ್ಷೆಗಳಲ್ಲಿನ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ ಯಾವುದು? ವಿದ್ಯಾರ್ಥಿಯೊಬ್ಬನ ಉಚ್ಚಾರ ಹಾಗೂ ಧ್ವನಿ ಪರೀಕ್ಷೆಗಳಲ್ಲಿನ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ವಿಶಿಷ್ಟ ಸಾಧನ ಯಾವುದು? ಧ್ವನಿ ಮುದ್ರಣ, ಕ್ರಿಯಾ ಸಂಶೋಧನೆ, ಭಾಷಾ ಕೊಠಡಿ, ಭಾಷಾ ಪ್ರಯೋಗಾಲಯ. ಸೊ ನೋಡಿ ಸ್ನೇಹಿತರೆ, ಏನಾಗುತ್ತೆ, ಧ್ವನಿ ಮುದ್ರಣ ಅಂದರೆ ಬರೋದಿಲ್ಲ. ಯಾಕಂದರೆ ರೆಕಾರ್ಡಿಂಗ್ ಅಥವಾ ಆಡಿಯೋ ಏನಿರುತ್ತೋ ಅದನ್ನಷ್ಟೇ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಆಯಿತಾ. ಬಟ್ ಅಲ್ಲಿ ಯಾವುದೋ ದೋಷಗಳ ಪರಿಹಾರಕ್ಕೆ ಬಳಸ್ತಕ್ಕಂಥದ್ದು ವಿಶೇಷ ಸಾಧನ ಆಗಲ್ಲ. ರೆಕಾರ್ಡಿಂಗ್ ಮಾಡ್ಕೊಳ್ಬೋದು, ಕೇಳಿಸ್ಕೊಳ್ಬೋದು ಅಷ್ಟೇ. ಕ್ರಿಯಾ ಸಂಶೋಧನೆ ಅಂದರೆ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂಥದ್ದು ಆಗಿರುತ್ತೆ. ಭಾಷಾ ಕೊಠಡಿ ಅಂತ ಹೇಳಿದಾಗ ಬರಲ್ಲ, ಅದೊಂದು ಪಾಠ ಮಾಡ್ತಕ್ಕಂಥದ್ದು, ಬೋಧನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 4 ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ನೋಡ್ತಾ ಹೋದ ನೋಡಿ, ನೋಡ್ತಾ ಹೋದ್ರೆ ಇಲ್ಲಿ ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಏನಾಗುತ್ತೆ, ಭಾಷಾ ಪ್ರಯೋಗಾಲಯವು ವಿದ್ಯಾರ್ಥಿಗಳ ಧ್ವನಿ, ಉಚ್ಚಾರಣೆ ಮತ್ತು ಭಾಷಾ ಕೌಶಲ್ಯಗಳನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಆಗಿರುತ್ತೆ. ಸೊ ಇಲ್ಲಿ ದೋಷ ಪರಿಹಾರ ಅಂದರೆ ವಿದ್ಯಾರ್ಥಿಗಳು ತಜ್ಞರ ಧ್ವನಿ ಮುದ್ರಣವನ್ನು ಕೇಳಿ ತಮ್ಮದೇ ಧ್ವನಿಯನ್ನು ರೆಕಾರ್ಡ್ ಮಾಡಿ ಎರಡನ್ನು ಹೋಲಿಸಿ ನೋಡುವ ಮೂಲಕ ಉಚ್ಚಾರಣೆಯ ತಪ್ಪುಗಳನ್ನು ತಾವೇ ತಿದ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಈಗ ಧ್ವನಿ ಮುದ್ರಣ ಅಂತ ಹೇಳಿದ್ರೆ ಬೇರೆಯವರೊಂದು ರೆಕಾರ್ಡಿಂಗ್ ತಂದು ಕೇಳಿಸ್ಕೊಳ್ತಕ್ಕಂಥದ್ದು. ಬಟ್ ಇಲ್ಲಿ ಪ್ರಯೋಗಾಲಯ ಅಂತ ಹೇಳಿದಾಗ ಅವರ ಒಂದು ರೆಕಾರ್ಡಿಂಗ್ನ ತೊಗೊಳ್ತಕ್ಕಂಥದ್ದು, ಇವರ ಒಂದು ಧ್ವನಿ ರೆಕಾರ್ಡಿಂಗು ಸಹ ಮಾಡ್ತಕ್ಕಂಥದ್ದು, ಎರಡೂ ಸಹ ತಾಳೆ ನೋಡ್ತಕ್ಕಂಥದ್ದು ಆಗಿರುತ್ತೆ. ಇದರಿಂದ ತಪ್ಪುಗಳನ್ನ ತಾವೇ ತಿದ್ಕೊಳ್ಬಹುದಾಗಿರುತ್ತೆ. ಇನ್ನು ಸ್ವಯಂ ಕಲಿಕೆ, ಇದು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ವೇಗದಲ್ಲಿ ಭಾಷೆಯ ಸರಿಯಾದ ಉಚ್ಚಾರಣೆ ಮತ್ತು ಶೈಲಿಯನ್ನು ಕಲಿತಕ್ಕಂಥದ್ದು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಭಾಷಾ ಪ್ರಯೋಗಾಲಯ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಪದ್ಯ ಬೋಧನೆಯಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡುವ ಬಗೆ ಹೇಗೆ ಅಂತ ಕೇಳಿದರೆ, ರಸಾನುಭವ ರಸಾನುಭವ ಅಂತ ಹೇಳಿದ್ರೆ ಸ್ನೇಹಿತರೆ, ಪದ್ಯ ಅಂತಕ್ಕಂಥದ್ದು ಏನಿರುತ್ತೋ ಅದರ ಕಂಪ್ಲೀಟ್ ಅನುಭವನ ನಾವು ತಗೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಏನು ರಸಾನುಭವ ಅಂತ ಈಗ ಒಂದು ಇದರಲ್ಲಿ ಹೇಳ್ತಾ ಹೋಗ್ತೀವಿ ನಾವು ನಟನೆ ನಾಟಕಗಳಲ್ಲಿ. ಸೊ ಅದೇ ರೀತಿ ಪದ್ಯ ಬೋಧನೆಯಲ್ಲಿ ಇರ್ತಕ್ಕಂಥ ಎಲ್ಲ ರಸಾನುಭವಗಳನ್ನ ಪಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಅಂತ ನೋಡ್ತಾ ಹೋದಾಗ, ಪದ್ಯದ ಕಂಠಪಾಠವನ್ನು ಒಪ್ಪಿಸಿಕೊಳ್ತಕ್ಕಂಥದ್ದು, ಟೀಚರ್ಸ್ಗೆ ಒಪ್ಪಿಸ್ತಕ್ಕಂಥದ್ದು, ಪದ್ಯದ ಬಗ್ಗೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಪದ್ಯದ ಸಾರವನ್ನು ಕುರಿತು ವಿವರಣೆನ ಕೇಳ್ತಕ್ಕಂಥದ್ದು, ಪದ್ಯದಲ್ಲಿನ ಭಾಷಾಂಶಗಳ ಅಭ್ಯಾಸವನ್ನು ಮಾಡಿಸುವುದು. ಸೊ ನೋಡಿ, ಇಲ್ಲಿ ಕಂಠಪಾಠ ಮಾಡೋದ್ರಿಂದ ಯಾವುದೋ ಒಂದು ಇದಿಲ್ಲ ಸ್ನೇಹಿತರೆ, ತಪ್ಪಾಗುತ್ತೆ ಇದು. ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳಿದ್ರೆ 1 ವರ್ಡ್ ಆನ್ಸರ್ಸ್ ಕೊಡ್ತಾರೆ, ಎಷ್ಟು ಒಂದು ಕ್ವಶನ್ಸ್ ಕೇಳಿರುತ್ತೋ ಸೊ ಅಷ್ಟು ಮಾತ್ರ ಕೊಡ್ತಾರೆ, ಸುಮ್ಮನೆ ಆಗ್ತಾರೆ. ಇಲ್ಲಿ ಕೇಳಿದ್ರೆ ರಸಾನುಭವನ ಇಡೀ ಕಂಪ್ಲೀಟ್ ಪದ್ಯದ್ದು ನೋಡ್ತಾ ಹೋದರೆ ಪದ್ಯದ ಸಾರವನ್ನು ಕುರಿತು ವಿವರಣೆನ ಕೇಳ್ತಕ್ಕಂಥದ್ದು ಆದಾಗ ಅಲ್ಲಿ ರಸಾನುಭವವನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆಪ್ಷನ್ 3.
ನೆಕ್ಸ್ಟ್ ಕ್ವಶನ್, ಭಾವಪೂರ್ಣ ಅಭಿವ್ಯಕ್ತಿಯನ್ನು ಪೋಷಿಸುವ ಚಟುವಟಿಕೆ ಯಾವುದು? ನೋಡಿ, ಭಾವಪೂರ್ಣ ಅಭಿವ್ಯಕ್ತಿ ಅಂತ ಹೇಳಿದಾಗ ಪುಟಾಣಿ ಭಾಷಣ ಕೊಟ್ಟವ್ರೆ, ಪಾತ್ರಾಭಿನಯ ಕೊಟ್ಟವ್ರೆ, ಚರ್ಚಾ ಸ್ಪರ್ಧೆ ಕೊಟ್ಟವ್ರೆ, ಹರಟೆ ಕೊಟ್ಟವ್ರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ 2 ಪಾತ್ರಾಭಿನಯ ಆಗುತ್ತೆ. ಯಾಕಂದರೆ ಒಂದು ಪಾತ್ರ ನಟನೆ ಮಾಡ್ತೀವಿ, ಅಭಿನಯ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ, ತನ್ನ ಇಡೀ ಇದನ್ನ ಅಲ್ಲಿ ಅಭಿವ್ಯಕ್ತಿನ ತೋರಿಸ್ಬೇಕಾಗುತ್ತೆ ಸ್ನೇಹಿತರೆ, ಆಯಿತಾ? ಸೊ ಹಾಗಿರ್ಬೇಕಾದ್ರೆ ಭಾವಪೂರ್ಣ ಅಭಿವ್ಯಕ್ತಿ ಪಾತ್ರಾಭಿನಯದಲ್ಲಿ ಮತ್ತೊಬ್ಬರ ಭಾವನೆ, ನೋವು, ನಲಿವುಗಳನ್ನು ಅರ್ಥ ಮಾಡಿಕೊಂಡು ನಟಿಸಬೇಕಾಗುತ್ತೆ. ಇದು ವ್ಯಕ್ತಿಯಲ್ಲಿರ್ತಕ್ಕಂಥ ನಟನಾ ಕೌಶಲ್ಯ ಮತ್ತು ಭಾವನೆಗಳನ್ನು ಹೊರಹಾಕಲು ಅತ್ಯುತ್ತಮ ವೇದಿಕೆಯಾಗಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 2 ಪಾತ್ರಾಭಿನಯ ಆಗ್ತಕ್ಕಂಥದ್ದು. ನೆಕ್ಸ್ಟು, ಕ್ರಿಯಾ ಸಂಶೋಧನೆಯ ಪೂರ್ವ ಮತ್ತು ಉತ್ತರ ಪರೀಕ್ಷೆಗಳು ಕ್ರಮವಾಗಿ ಈ ಉದ್ದೇಶವನ್ನು ಹೊಂದಿದೆ ಅಂತ ಕೊಡಿದ್ರೆ, ನೈದಾನಿಕ ಮತ್ತು ಸಾಫಲ್ಯತೆ, ನೈದಾನಿಕ ಮತ್ತು ನೈದಾನಿಕ, ಸಾಧನ ಮತ್ತು ನೈದಾನಿಕ, ಪ್ರೇರಣೆ ಮತ್ತು ನೈದಾನಿಕ. ನೋಡಿ, ಕ್ರಿಯಾ ಸಂಶೋಧನೆ ಅಂತ ನೋಡ್ತಾ ಹೋದಾಗ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ, ಸಮಸ್ಯೆನ ನೋಡ್ತಾ ಹೋಗ್ತೀವಿ. ನೈದಾನಿಕ ಅಂದರೆ ಹಿಂದೆ ಏನಿರುತ್ತೋ ಕಲ್ತಿರ್ತಾರೋ, ಸೊ ಅದ್ರ ಬಗ್ಗೆ ಸಮಸ್ಯೆ ನೋಡ್ತಕ್ಕಂಥದ್ದು ಆಗಿರುತ್ತೆ, ಆಯಿತಾ? ಸಮಸ್ಯೆನ ಏನು ಸಮಸ್ಯೆ ಅಂತ ಕಂಡಿಡ್ತಕ್ಕಂಥದ್ದು ಅದು ಪೂರ್ವ ಆಗುತ್ತೆ. ಸೊ ಅದು ನೈದಾನಿಕದಲ್ಲಿ ಬರುತ್ತೆ. ಫಸ್ಟು ಪೂರ್ವದಲ್ಲಿ ಬರ್ತಕ್ಕಂಥ ನೈದಾನಿಕ ಸಮಸ್ಯೆ ಏನು ಅಂತಕ್ಕಂಥದ್ದು. ಇನ್ನು ಸಾಫಲ್ಯತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕಲಿಕೆಯ ಮಟ್ಟವನ್ನು ತಿಳಿಯಲು ನಡೆಸ್ತಕ್ಕಂಥ ಒಂದು ಪರೀಕ್ಷೆ. ಈಗ ಏನು ಪೂರ್ವದಲ್ಲಿ ನೈದಾನಿಕ ಸಮಸ್ಯೆ ಇತ್ತು ಅದನ್ನು ಕ್ರಿಯಾ ಸಂಶೋಧನೆ ಮೂಲಕ ಪರಿಹರಿಸಿ ನೆಕ್ಸ್ಟ್ ರಿಸಲ್ಟ್ ಬರುತ್ತಲ್ವ, ಸೊ ರಿಸಲ್ಟ ಸಾಫಲ್ಯತೆ ಅಂತ ಕರಿತಾ ಹೋಗ್ತೀವಿ. ರಿಸಲ್ಟ್ ಏನಿರುತ್ತೋ ಪರೀಕ್ಷೆಯ ಫಲಿತಾಂಶ, ಸೊ ಅದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಸಾಫಲ್ಯತೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆನ್ಸರ್ ಆಪ್ಷನ್ 1 ನೈದಾನಿಕ ಮತ್ತು ಸಾಫಲ್ಯತೆ. ಆ್ಯಂಡ್ ನೆಕ್ಸ್ಟ್, ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು? ಭಾಷಾ ಪಾಠ ಯೋಜನೆಯಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು? ನೋಡಿ, ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಆಯ್ಕೆ ಪಠ್ಯದ ಬೋಧನಾಂಶಗಳನ್ನು ಕ್ರಮಬದ್ಧವಾಗಿ ಪಟ್ಟಿ ಮಾಡ್ತಕ್ಕಂಥದ್ದು, ಉದ್ದೇಶ ಸಾಧನೆಗೆ ಯುಕ್ತ ರಚನಾತ್ಮಕ ಚಟುವಟಿಕೆಗಳನ್ನು ಒದಗಿಸುವುದು, ಅಂದಿನ ಪಠ್ಯಗಳಿಗೆ ಸೂಕ್ತ ಮನೆಗೆಲಸವನ್ನು ರೂಪಿಸಿ ಸೇರ್ಪಡಿಸುವುದು. ಒಂದು ಪಾಠ ಯೋಜನೆ ನಾವು ರೆಡಿ ಮಾಡ್ತೀವಿ ಅಂದರೆ ಏನನ್ನ ಫಸ್ಟ್ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಆಗದ ಸ್ನೇಹಿತರಲ್ಲಿ. ಸೊ ಫಸ್ಟ್ ಏನಾಗಿರುತ್ತೆ, ಹೋಮ್ವರ್ಕ್ ಕೊಡಬೇಕಂದ್ರೆ ಸ್ನೇಹಿತರೆ ನಾವು ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತಗಳಂತ ಏನು ನೋಡ್ತೀವೋ ಅದರ ಮೇನಾಗಿ ನೋಡಬೇಕಾಗುತ್ತೆ. ಸೊ ಮನೆ ಕೆಲಸ ಲಾಸ್ಟ್ ಹಂತದಾಗ ಬರುತ್ತೆ. ಏನೆಲ್ಲ ಕ್ಲಾಸಸ್ ಬೋಧನೆ ಮುಗಿದ್ಮೇಲೆ ಲಾಸ್ಟ್ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಮನೆ ಕೆಲಸ, ಅದು ಲಾಸ್ಟ್ ಫೈನಲ್ ಆಯಿತು. ಸೊ ಅದಕ್ಕಿಂತ ಮೊದಲು ನಾವು ಮಾಡಬೇಕಾದ ಕೆಲಸ ಯಾವುದು? ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ನಾವು ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡಬೇಕು. ಸೊ ಏನು ಪಠ್ಯ ಇದೆ, ಯಾವುದು ಸರಿ ಇದೆ ಈ ಒಂದು ಕಾಲಕ್ಕೆ, ಈ ಒಂದು ಟೈಮ್ಗೆ ಯಾವುದನ್ನು ಮಾಡಬೇಕು ಅನ್ನೋದನ್ನ ಫಸ್ಟು ಆಯ್ಕೆ ಮಾಡಬೇಕು. ಸೊ ಆ ಒಂದು ಪಠ್ಯ ವಿಷಯನ ಆಯ್ಕೆ ಮಾಡಿದ ನಂತರ ಅದನ್ನು ಬೋಧನಾಂಶ ಆಗಿರ್ಬೋದು, ರಚನಾತ್ಮಕ ಚಟುವಟಿಕೆ ಆಗಿರ್ಬೋದು, ಅಥವಾ ಈ ಒಂದು ಸಾಮಗ್ರಿಗಳಂತ ಏನು ಹೇಳ್ತೀವೋ ಸೊ ಅದಾಗಿರ್ಬೋದು, ಅಥವಾ ಮನೆಗೆಲಸ ಆಗಿರ್ಬೋದು, ಅದೆಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದಾಗುತ್ತೆ. ಫಸ್ಟ್ ಅಂತ ಏನಾಗಿರಬೇಕು, ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಾಗುತ್ತೆ. ಫಸ್ಟ್ ನಾವು ಯಾವ ಕ್ಲಾಸ್ ಮಾಡ್ತೀವಿ ಅನ್ನೋದು ಫಸ್ಟ್ ನಮಗೆ ಗೊತ್ತಿರಬೇಕು ಸ್ನೇಹಿತರೆ, ಅಲ್ವಾ? ಸೊ ಹೀಗಿರಬೇಕಾದ್ರೆ ಲಭ್ಯವಿರುವ ಕಾಲಕ್ಕೆ ಅಗತ್ಯ ಪಠ್ಯ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ ಭಾಷಾ ಪಾಠ ಯೋಜನೆಯಲ್ಲಿ. ಸೊ ಓಕೆ ಸ್ನೇಹಿತರೆ, ಸೊ ಆನ್ಸರ್ ಆಪ್ಷನ್ 1 ಆಯಿತು. ಸೊ ಇಷ್ಟು ಬಂದು ಸೊ ಒಟ್ಟು 100 ಕ್ವೆಶನ್ಸ್ ಇದೆ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸಸ್ಸಲ್ಲಿ 25 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.